ಸಂಭ್ರಮದ ಕಡೆ ಫುಲ್ ಜೋರು ಗೈಸ್, ಆಮೇಲೆ ಜೋರಾಗು ಉದಯ್ ನೋಡಿ ಗೈಸ್, ಕೈಗೆ ಸಿಗ್ತಾ ಇಲ್ಲ, ಫುಲ್ ಸಂಭ್ರಮ. ಹೆಂಗ್ ನಡೀತಿದೆ? ವಿಶ್ ಮಾಡ್ದಾ? ನಿಮಗೆ ಬಂತ ಸ್ವೀಟ್ ಕೊಟ್ಟರು ನೋಡಿ, ಬೂದಿ ಸ್ವೀಟ್ ತಿನ್ನಿ ಅಂತ. ಬಂದ್ಮೇಲೆ ಉದಯ್ ಬುದ್ಧಿ ಬರಲಿ. ಕೇಕ್ ನೋಡಿ ಗೈಸ್, ಯಾವ ಲೆವೆಲ್ ಮಾಡ್ತಾನೆ ಉದಯ್, ಫುಲ್ ತಂದೆ ಮೇಲೆ ಅಭಿಮಾನ. ಕೇಕ್ ಇಲ್ಲ ನಮಗೆ, ಕೇಕ್ ಪಡ್ಚಮಗ 2 ಸ್ಟೆಪ್ ಇತ್ತು ಗೈಸ್. ಮೊದಲ ಬಾರಿಗೆ ನಮ್ಮ ಮಾವ ನಮ್ಮ ತಾರಾಕ್ಸ್ನ ಓಡಿಸ್ತಾ ಇದಾರೆ. ತಗೊಂಡು ಈ ಕಾರ್ ನನಗೆ ಕೊಡು. ಬಂದಿದೀವಿ, ನಮ್ಮ ಅಪ್ಪನ್ ಮೀಟ್ ಮಾಡೋಣ ಅಂತ ಬಂದ್ರೆ ಇಡೀ ಹೋಲ್ ಫ್ಯಾಮಿಲಿ ಇಲ್ಲಿಗೆ ಬಂದಿದೆ. ಸೊ ಎಲ್ಲರೂ ಸಿಕ್ಕಿದ್ರು, ಅನ್ಎಕ್ಸ್ಪೆಕ್ಟೆಡ್ ಮೀಟು. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಅಂಡ್ ನೆನ್ನೆ ವ್ಲಾಗ್ ಅಲ್ಲೇ ಹೇಳಿದ್ವಿ ನಾವಿವತ್ತು ಚನ್ನರಾಯಪಟ್ಟಣ ಹೋಗ್ತಾ ಇದೀವಿ ಅಂತ. ಚನ್ನರಾಯಪಟ್ಟಣ ಲಾಸ್ಟ್ ಅಲ್ಲಿ ಹೇಳಿದ್ನಾ ಎಂಡಿಂಗ್ ಅಲ್ಲಿ? ಇಲ್ಲ, ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ವಿ. ಸೊ ನಾವು ಇವತ್ತು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದೀನಿ. ಚನ್ನರಾಯಪಟ್ಟಣಕ್ಕೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೋದ್ಮೇಲೆ ಹೇಳ್ತೀವಿ. ಸೊ ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದೀವಿ. ಚನ್ನರಾಯಪಟ್ಟಣಕ್ಕೆ ನಾವಿಬ್ರೆ ಅಲ್ಲ, ನಮ್ ಜೊತೆ ಶಿವಕುಮಾರ್ ಜಾಯ್ನ್ ಆಗ್ತಾರೆ ಊಟಗಳಲ್ಲಿ. ಎಸ್ ಗೈಸ್, ಶಿವಕುಮಾರ್ ಮತ್ತೆ 3 ಜನ ಗೈಸ್. ಶೌರ್ಯ ಬರ್ತಾ ಇಲ್ಲ, ಬೇಡದಿದ್ದಾಗೆಲ್ಲ ಬರ್ತಾನ ಅವನು ಮೈಸೂರಿಗೆ. ಬೇಕು ಅಂದಾಗ ಬಲ ಅಂದಾಗ ಏಯ್ ನಮ್ಮ ಕಂಪನಿಲಿ ಸ್ಟ್ರಿಕ್ಟ್ ರೂಲ್ಸ್ ಅಮ್ಮ ಅಂತ ನೋವೇ ಬರೋದೇ ಇಲ್ಲ, ಬರಲೇ ಕೊನೆಗೂ ಕಾರಣ. ಸೊ ನಾವು 3 ಜನ ಹೋಗ್ತಾ ಇದೀವಿ. ಏನ್ ಸಂಭ್ರಮ ಎಲ್ಲ ನಿಮ್ಗೆ ಅಲ್ಲಿ ಹೋದ್ಮೇಲೆ ರಿವೀಲ್ ಮಾಡ್ಲೇಬೇಕು. ಅಂಡ್ ಇನ್ನೇ ನಮ್ಮ ಸಮಾಚಾರ. ಅಂಡ್ ಡ್ರೆಸ್ ಲಿಂಕ್ ಇಲ್ಲ ಗೈಸ್ ನನ್ನ ಹತ್ರ. ಡ್ರೆಸ್ ಲಿಂಕ್ ಕೇಳ್ತೀರಾ? ಆಮೇಲೆ ಡ್ರೆಸ್ ಬಂದು ನನ್ನ ಮದ್ವೆ ಟೈಮಲ್ಲಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ವಿ ಡ್ರೆಸ್. ಅಂಡ್ ಇದನ್ನ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಚಂದು ಹಾಕಿದ್ದಾಳೆ ಒಂದ್ಸತಿ ಬಿಟ್ಟರೆ ನಾನು ಇವಾಗ ಹಾಕ್ತಾ ಇದ್ದೀನಿ ಅಷ್ಟೇ. ಅಂಡ್ ಇನ್ನೇನಿಲ್ಲ, ನಾವು ಹೋಗ್ತಾ ಇದೀವಿ. ಶಿವಕುಮಾರ್ ಪಿಕ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಅಂಡ್ ನೋಡಿ, ರಿಸರ್ವ್ ಫಾರ್ ಗಗನ ನಾನೇ ಕುತ್ಕೊಂಡಿದ್ದೀನಿ. ಅವತ್ತು ವ್ಲಾಗ್ ಅಲ್ಲಿ ಎಲ್ಲ ಗಡಿಬಿಡಿ ಕತ್ಲೆ ಆಗುತ್ತೆ ಅಂತ ಒಂದ್ ಸ್ವಲ್ಪ ಬೇಗ ತಗೊಂಡಿದ್ದಾಯ್ತು. ಸೊ ನಂಗೆ ತುಂಬಾ ಖುಷಿ ಆಯ್ತು ಗೈಸ್. ನನ್ಗೆ ಅಂತ ಒಂದ್ ಸೀಟ್ ನ ರಿಸರ್ವ್ ಮಾಡಿ, ನನ್ ಮಗು ಬರೋ ಗಂಟ ಇದು ನಂದೊಂದೇ ಸ್ವೀಟು. ಹಿಂದೆ ಹೋಗು ಅಂತ ಅನ್ನುತ್ತೆ. ನಮ್ ಶೌರ್ಯನೇ ನೋಡ್ತೀನಿ, ಅವ್ರ ಅಪ್ಪನ ಸೀಟಲ್ಲೂ ಕುತ್ಕೊಂಡು ಅವ್ರ ಅಪ್ಪನ ಹಿಂದೆ ಹೋಗು ಅಂತಾನೆ, ನಾನೇ ಓಡಿಸ್ತೀನಿ ಅಂತ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಅದು ಹೇಳಕ್ ಆಗಲ್ಲ, ಅದೊಂಥರ ಸ್ಪೆಷಲ್ ಫೀಲಿಂಗು. ನಿಮ್ಗೂ ನಿಮ್ ಸ್ಪೆಷಲ್ ಒನ್ಸ್ ಆ ಥರ ಎಲ್ಲ ಮಾಡ್ತಾರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಂಗೆ ಅಷ್ಟು ಖುಷಿ ಆಯ್ತು. ನಮ್ಮ ಹುಡುಗ ನಂಗೆ ಇಷ್ಟನೇ ಮಾಡಿದಾನೆ ಅಂತ. ಎಸ್, ಏನಾದ್ರು ಅವ್ರು ಮಾಡ್ತಿರ್ತಾರಲ್ಲ, ಇಲ್ಲಿ ಏನೋ ಮಾಡ್ತಾ ಇದಾರೆ ಗೈಸ್. ಗೈಸ್, ಶಿವಕುಮಾರ್ ಎಂಟ್ರಿ ಆಯ್ತು. 10 ಗಂಟೆಗೆ ರೆಡಿ ಆಗಿ ಅಂದ್ರೆ 9 ಗಂಟೆಗೆ ರೆಡಿ ಆಗ್ಬಿಟ್ಟು ಈಗ ನಮ್ಗೆ ಬೈತವ್ರೆ 9 ಗಂಟೆಗೆ ಬರ್ಲಿಲ್ಲ ಅಂತ. ಇನ್ ಮುಂದೆ ನೋಡ್ಕೊಳ್ಳಿ, ಹೇಳಿದ್ 1 ಅವರ್ ಲೇಟ್ ಮಾಡ್ತೀನಿ ನಾನೇ. ಆಗಿದ್ದಾಗ್ಲಿ ಬಂದಾಗೆಲ್ಲ ಕಾಯಿಸ್ತಾರೆ ಗೈಸ್. ಹಿಂಗೆ ಯಾವಾಗ್ಲೂ ನನ್ನೇ ಬಂದೇ ಇಲ್ಲ ಗೈಸ್. ನಮ್ಮ ಮನೆಗೆ ಅವ್ರ ಮನೇಲಿ ನಾನು 9 ಗಂಟೆ ಆನ್ ದ ವೇ 9 ಗಂಟೆ ಹಂಗೆ ರೆಡಿ ಆಗಿ ಅಂತಂದೆ. 9 ಗಂಟೆಗೆ ನಾನು 8:45ಗೆ ರೆಡಿಯಾಗಿ ಮನೇಲಿ ಕೂತಿದ್ದೀನಿ. 1:15 ಗಂಟೆ ಕೂತಿದ್ದೀನಿ ಮನೇಲಿ. ನನಗೆ ನನ್ ಮಿಸ್ಟೇಕ್ ಅಲ್ಲ ಗೈಸ್, ಸಚಿನ್ ಮಿಸ್ಟೇಕ್. ಸಚಿನ್ ಲೇಟ್ ಆಗಿ ನಾನು ಏನು ಹೇಳಿಲ್ಲ ಪಾಪ, ಗಂಡು ಫೋನ್ ಮಾಡಿ ರೆಡಿ ಆಗಿ ಅಂದೋಳು ನೀನು. ನಾನು ರೆಡಿ ಆಗಲ್ಲ, ಮನಿಕಬಿಟ್ಟಿದ್ರೆ ಅಂತ ಹೇಳ್ದೆ ಫೋನ್ ಮಾಡಿ. ಮನಿಕತ್ರ 9 ಗಂಟೆ ನಾನು ಯಾವತ್ತು ಮನಿಕಳಲ್ಲ, ನೀವು ಮನಿಕಳಕ್ಕೆ. ನಾನು ಈಗ ನಾವು 10 ಗಂಟೆಗೆ ಬಂದ್ರು ಮನೇಲೆ ಕೂತಿರ್ತಿದ್ದ, 9 ಗಂಟೆಗೆ ಬಂದಿದ್ದಕ್ಕೆ ಜೊತೆಗೆ ಬರೋಣ. 11 ಗಂಟೆಗೆ ಅಂದಿದ್ರೆ ನಾನು 9:30 ಗಂಟೆ ಕ್ರಿಕೆಟ್ ಆಡ್ಕೊಂಡು ಬರ್ಬೇಕಣೋ. ನಮ್ದು ಬೇರೆ ಕೆಲ್ಸ ಇರ್ತವೆ. ಹಸು ಬರ್ತೈತೆ ಸುಂದಿ. ಹಸು ಏನ್ ಎದುರ್ಕೊಳ್ಳಲ್ಲ, ತಲೆ ಕೆಡ್ಸ್ಕೊಬಿಡಿ. ಈಗ ಏನ್ ಹೇಳಿ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯನ ಅಲ್ಲ ಸಿಟ್ ಆಯ್ತವೆ. ಯಾವ ಅಭಿಪ್ರಾಯ? ಅಲ್ಲ ಸಿಟ್ ಆದ್ರೆ ಯಾರ್ಗಾರ ಮಾಡಿದ್ರೆ ಇನ್ನು ಚಿಕನ್ ಮಟನ್ ತಿನ್ಬೇಕು, ಯಾಕೆ ಈಗ್ಲೇ ಸಿಟ್ ಮಾಡ್ಕೊತೀರಾ? ಬೆಳಗ್ಗೆ 2 ಇಡ್ಲಿ ತಿಂದೆ, ಅದು ಗಿಣ್ಣು ಇಡ್ಲಿ. ಅದರಿಂದ ಸ್ವಲ್ಪ ಸಮಾಧಾನವಾಗಿದ್ದೀನಿ. ತಿಂದ್ರಾ? ಇಲ್ದೋಗಿದ್ರೆ ನೀವ್ ಖಾಲಿ ಮಾಡಿದ್ರಾ? ಇಡ್ಲಿ ಆಯ್ತು ಮಗ ಟೋಟಲ್ ಗೊತ್ತಿಲ್ಲ ಗುರು. ನಂಗೆ ರಾತ್ರಿ 2 ಕೊಟ್ಟಿದ್ರು, ಈಗ 2 ಕೊಟ್ರು. ನೀನ್ ನನ್ಕಿಂತ ಜಾಸ್ತಿ ತಿಂದಿದ್ದೀರ. ನಮ್ಮನೇಲಿ 2, 6. ನೀನ್ ಎಷ್ಟು ಕೇಳಿದ್ದೆ ಹೇಳು ನಂಗೆ? 4. ನಿಂಗ್ 4, ನಿಂಗು 4 ಕೇಳಿದ್ದೆ. ನಾನ್ 4 ಕೇಳಿದವ್ರಿಗೆ 18 ತಂದು ಕೊಟ್ಟಿದ್ದೀನಿ. ಮಾತಾಡಂಗಿಲ್ಲ. ಆಂಟಿಗೆ ಇನ್ನೊಂದ್ಸರಿ ತಂದು ಕೊಟ್ಬಿಟ್ಟು ನಾನೇ ಮಾಡ್ಸ್ಕೊತೀನಿ ಹೋಗಿ ಸುಮ್ನೆ. ಹಂಗೆ ಮಾಡಿಸ್ಕೋದಾಗೆ. ಗೈಸ್, ನಾವು ಕೊನೆಗೂ ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದೀವಿ. ಎಲ್ಲಿಗೆ ಅಂತ ನಿಮಗೆ ಹೇಳೇ ಇಲ್ಲ. ನಾವು ಬಂದಿರೋದು ಉದಯ್ ಅವ್ರ ಊರಿಗೆ. ಒಂದೆಕ್ಸಲ್ ಐತೆ ಫ್ರೇಮು, ನಾನು ಕಾಣಿಸ್ತಾ ಇಲ್ಲ ಮಾಡ್ಬಿಟ್ಟ. ನಾವು ಬಂದಿರೋದು ಉದಯ್ ಅವ್ರ ಊರಿಗೆ. ಉದಯರ ಊರು ಕಾಮನಾಯಕನ ಹಳ್ಳಿ. ಉದಯರ ಊರು ಯಾವ್ದಂತ ನಿಮ್ಗೆ ಹೆಸರು ಗೊತ್ತಿರಲ್ಲ. ಸೊ ಉದಯರ ಊರು ಚನ್ನರಾಯಪಟ್ಟಣದಿಂದ 25 ಕಿಲೋಮೀಟರ್ ಕಾಮನಾಯಕನ ಹಳ್ಳಿ ಅಂತ ಒಂದು ಊರು.
ಆ ಊರನ್ನ ಬೈದಿವಿ ಗೈಸ್. ನಮ್ಮೂರಿಂದ ಕರೆಕ್ಟಾಗಿ 106 ಕಿಲೋಮೀಟರ್ ಐತೆ ಮೈಸೂರು ನಮ್ಮ ಮನೆಯಿಂದ. ಎಸ್. ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ ಇವತ್ತು ಏನೋ ಫಂಕ್ಷನ್ ಅವ್ರ ಮನೆಯಲ್ಲಿ. ಏನ್ ಫಂಕ್ಷನ್ ಅಂತ ಅಂದ್ರೆ 2 ಫಂಕ್ಷನ್ ಗೈಸ್. ಅವರಪ್ಪ ಎಷ್ಟು 60 ವರ್ಷ 60 ಇಯರ್ಸ್ ಆದ್ಮೇಲೆ ರಿಟೈರ್. ಬರ್ತಡೇ ಆಯ್ತಾ? ಬರ್ತಡೇ ಗೊತ್ತಿಲ್ಲ. ಅದ್ಯಾಕೆ ಅಲ್ಲ, ಬರ್ತಡೇ 60th ಬರ್ತಡೇ ಆದ್ಮೇಲೆ ಅಲ್ಲ, 60 years ಆಫ್ ಸರ್ವಿಸ್. 60 ಇಯರ್ಸ್ಗೆ 60th ಬರ್ತಡೇ ಆಗಿರ್ಬೇಕಲ್ವಾ? ಅವ್ರು ಮಾಡಿದ್ರೆ ಗೊತ್ತಿಲ್ಲ. ಓಕೆ ಗೈಸ್, ಅವರು ಗವರ್ಮೆಂಟ್ ಅಫಿಷಿಯಲ್, ಅವ್ರಿಗೆ ಆಕ್ಚುಲಿ ಅದೇ ಅವ್ರು ಇರೋದು June 1 ಅದೇ ಡೇಟ್ ಬರ್ತಿರೋದು. ಅವ್ರು ಮಾಡಿದ್ರೆ ಗೊತ್ತಿಲ್ಲ. ಸೊ June 1 ಗೆ ಅವ್ರು ರಿಟೈರ್ಮೆಂಟ್ ಆಗಿದೆ. ಎಸ್, ಅವ್ರದ್ದು ರಿಟೈರ್ಮೆಂಟ್ ಪಾರ್ಟಿ ಇಟ್ಕೊಂಡಿದ್ದಾರೆ ಉದಯ್ ಅವರು ಅವ್ರ ಅಪ್ಪನ ಖುಷಿಗೆ. ಸೊ ಅದಕ್ಕೋಸ್ಕರ ನಾವು ಬಂದಿದೀವಿ. ಅಂಡ್ ಹಂಗೆ ಅವ್ರ ಅತ್ತಿಗೆದು ಸೀಮಂತ ಇದೆ ಇವತ್ತು. ಉದಯ್ ಅವರ ಅತ್ತಿಗೆ ಇದ್ದಾರೆ, ಅಂದ್ರೆ ಅಣ್ಣನ ಹೆಂಡತಿ ಅತ್ತಿಗೆ. ಅವರು ಸ್ವಕಾರ್ಯ ಜೊತೆ ಸ್ವಾಮಿ ಕಾರ್ಯ 2 ಒಟ್ಟಿಗೆ ಮಾಡಿ ಮುಗಿಸ್ತಾ ಇದಾರೆ. ಬಿಕಾಸ್ ಮತ್ತೆ ಒಂದೇ ಸ್ವಲ್ಪ ಸ್ಟ್ರೆಚ್ 2 ಫಂಕ್ಷನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು 2 ಒಟ್ಟಿಗೆ. ಏನು ಅಂತ ಹೇಳಿಲ್ಲ ಹೇಳು. ಅತ್ತಿಗೆ ಪ್ರೆಗ್ನೆಂಟ್ ಇದ್ದಾರೆ. ಅವ್ರ ಸೀಮಂತ. ಸೊ ನಾವು ಕಾಮನಾಯಕನ ಹಳ್ಳಿಗೆ ಬಂದಿದೀವಿ. ಬನ್ನಿ ಹೋಗೋಣ, ಉದಯ್ ಅವ್ರನ್ನ ಮೀಟ್ ಮಾಡೋಣ. ಫೋನ್ ಮಾಡಿ ಇನ್ನೂ ಬಂದಿಲ್ಲ ಅಂತ ಬೈತಾವ್ರೆ. ಗೈಸ್ ಬಂದ್ವಿ ನೋಡಿ, ಸಂಭ್ರಮದ ಕಡೆ ಫುಲ್ ಜೋರು ಗೈಸ್. ಆಮೇಲೆ ಜೋರಾಗು ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಸೀಮಂತ ಕಾರ್ಯಕ್ರಮ. ಶೀಲಾ ಜಯಶಂಕರ್ ಅವ್ರ ಅತ್ತಿಗೆ ಮತ್ತೆ ಜಯಶಂಕರ್ ಅವ್ರ ಅಣ್ಣ. ಅಣ್ಣಯ್ಯನ ಗುಣದಂತೆ ತಮ್ಮಯ್ಯನ ನಡತೆ ಅಂತೆ. ಪಪ್ಪ ಮಗ ತಮ್ಮಯ್ಯನ ನಡತೆ ಅಂತೆ. ಎತ್ತು ಕೊಡೆ ನೀ ಗೌಡತಿ. ಉದಯ್ ನೋಡಿ ಗೈಸ್, ಕೈಗೆ ಸಿಗ್ತಾ ಇಲ್ಲ. ಫುಲ್ ಸಂಭ್ರಮ ನೋಡಿ ಗೈಸ್. ಉದಯ್ ಅತ್ತಿಗೆ ಅಣ್ಣ, ಅವ್ರ ಅಪ್ಪ, ಅವರಮ್ಮ. ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ನೀಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಕುಟುಂಬ. ಬಂದೆ ಗೈಸ್. ಹೆಂಗ್ ನಡೀತಿದೆ? ವಿಶ್ ಮಾಡ್ದಾ? ನಿಮಗೆ ಬಂದ ಸ್ವೀಟ್ ಕೊಟ್ಟರು ನೋಡಿ, ಬೂಂದಿ ಸ್ವೀಟ್ ತಿನ್ನಿ ಅಂತ. ಉದಯ್ ಅಂತೂ ಫುಲ್ ಬಿಸಿ ಗೈಸ್. ಏನು ಚಿಕ್ಕ ರಾಯರು ಬರಲಿದ್ದಾರೆ. ಉದಯ್ ಅವರ ಅತ್ತಿಗೆ ಮಡಿಲಲ್ಲಿ. ಉದಯ್ ಅವರ ಅಣ್ಣ ನೋಡ್ಕೊಬಿಡಿ. ಆತರ ಬರ್ಲಿ ಅಂತ ಬಂದ್ಮೇಲೆ ಉದಯ್ ಬುದ್ಧಿ ಬರ್ಲಿ. ಚಿಕ್ಕಪ್ಪ ಇದ್ದಿಲ್ಲ. ಚಿಕ್ಕಪ್ಪ ಮಗಿ ಬಂತ ಚಿಕ್ಕಪ್ಪ ಅಂತದ ಹುಟ್ಟಿದ ತಕ್ಷಣ. ನಾನ್ ಚಿಕ್ಕಪ್ಪ ಅಲ್ಲ. ಗೈಸ್ ಉದಯ್ ವ್ಲಾಗ್ ಮಾಡಿ ಇಟ್ಕೊತಾನ ಸುಮ್ಮನೆ ಅವ್ನ ಮೆಮರೀಸ್ಗೋಸ್ಕರ. ಪೋಸ್ಟ್ ಮಾಡೋದೆಲ್ಲ ಡೌಟ್ ಗೈಸ್, ಗೊತ್ತಿಲ್ಲ. ಗೊತ್ತಾಯ್ತೈತೆ. ಗೈಸ್ ಕಾಮನಾಯಕನಲ್ಲಿ ಜನತೆ ಎಲ್ಲ ಎಷ್ಟು ಆರಾಮಾಗಿ ಕೂತವ್ರು ನೋಡಿ. ಬಾರಿ ರಂಗ ಉದಯ ಹಂಗೆ ಬುದ್ಧಿ. ಏನ್ ಮಗ ಫಂಕ್ಷನ್ ಇಲ್ಲಿ. ಔಟ್ಫಿಟ್ ಚೇಂಜ್ ಇದೆಯಾ? ಸೀಮಂತಕ್ಕೆ ಒಂದು ಫಂಕ್ಷನ್, ಬೀಳ್ಗಡೆಗೆ ಒಂದು ಫಂಕ್ಷನ್. ಬೀಳ್ಗಡೆಗೆ ಬೇಜಾರು. ನಾಯಿ ಆಗೋನೆ. ಸೀಮಂತಕ್ಕೆ ಔಟ್ಫಿಟ್ ಅದು ಹಾಕಿಲ್ಲ ನನ್ನ ಕ್ಲಿಪ್ಪು. ಎಳ್ನಿ ಕಾಯ ಎಳ್ನೀರ ಕಾಯ ಎಳ್ನೀರ ಕಾಯ. ನಿಮ್ಗಿದ್ದೆಲ್ಲ ಅರ್ಥ ಆಗಲ್ಲ ಬಿಡಿ ಗೈಸ್. ಅಲ್ಲಿ ಯಾರು ನೋಡಮ್ಮ, ಅಲ್ಲೋಗಿ ಬಾಳೆಹಣ್ಣು ಕಾಯೆಲ್ಲ ಇಟ್ಟವ್ರಲ್ಲಮ್ಮ. ಹೌದಾ? ಗಂಧ ಕಡಿನೂ ಆಯ್ತಾ? ಜೂಮ್ ಆಗ್ತೀನಿ ನೀರು. ಗಂಧ ಕಡ್ಡಿಲ್ಲ, ಅದು ಬ್ರೇಕ್ ಆಗಿರೋದು, ಹೊಡೆದೋಗಿರೋದು. ಬಾಳೆಹಣ್ಣು ಮಾತ್ರ ರಿಯಲಿಸ್ಟಿಕ್ ಆಗಿ ಮಾಡೋರು ಗೈಸ್. ಎಲ್ಲೈತೆ ಬ್ರೇಕ್ ಆಗಿರೋದು. ಅದು ಇಲ್ಲಿ ನೋಡಿ ಗೈಸ್. ಇಲ್ಲಿ ನೋಡಪ್ಪ, ಫೋಟೋ ಕೊಡಿ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡೋದ್ಬಿಟ್ಟು ಎಲ್ಲ ಬಿದ್ದೈತೈತೆ ಗ್ಲಾಸು. ಜನ ನೋಡ್ಬಾರ್ದು, ನನ್ನ ಗುರ್ತಿಡ್ಬಾರ್ದು ನಾನು ಅಂತ ಗೊತ್ತಾಗ್ಬಾರ್ದು. ಇವೆಲ್ಲ ಆಟ ಆಡಬೇಡ. ಅಲ್ಲ ಕೈನೂ ಬರಲ್ಲ ಅಣ್ಣ, ಕನ್ನಡಕ ಬಿದ್ದೈತೈತೆ ಅದಾಗ ಹಿಡ್ಕೊಂಡಿದ್ಯಾ? ಎಂತ ಫೋಟೋ ಹಾಕ್ಸ ನೋಡಿ ಗೈಸ್. ಬೀಳ್ಕೊಡುಗೆ ಸಮಾರಂಭ. ಹೌದಾ? ಹ್ಞೂ ಕರೆಕ್ಟ್. ಅಲ್ಲ ಕಣ, ಅವ್ರ ಅಣ್ಣಂದೇ ಚೆನ್ನಾಗಿದೆ. ಅಣ್ಣಂದಿಲ್ಲ ಮಗ ಫಂಕ್ಷನು, ಇವ್ನು ಸುಮ್ಮನೆ ಗೆಸ್ಟು. ಕೈ ಸಮಾರಂಭದಲ್ಲಿ ಸ್ವಲ್ಪ ಬದಲಾವಣೆ ಅಂದ್ರೆ ನೋಡಿ. ಓ ಬ್ಯಾನರು ಚೇಂಜ್ ಮಗ. ಇವ್ನು ನೋಡೋ
ನಮಗೆ ಮಾತಾಡ್ತಾರೆ ನಾವು ಈಗ ಯಾವಾಗ ಕಂಡ ಅಂತ. ಎಲ್ಲ ಫುಲ್ ಕಣೀಗ ತಕ್ಕಂಗೆ ಅಟೈರು. ಓ ಏನದು ಸ್ವೀಟ್ಸ್ ಕೇಕ್ ಫುಲ್ ಜೋರು ಗೈಸ್. ಇದು ಜೋರು ಶ್ರೀಮಂತಕ್ಕಿಂತ. ಏನು ಮಾಡ್ತಾರೆ ಇವಾಗ? ರಿಟೈರ್ಮೆಂಟ್ ಪಾರ್ಟಿ. ಕರಿತ ಮಗು ಫೋಟೋದ ಹೇಗೆ ಬೇಜಾರು ನೋಡಪ್ಪ. ಸೂಟ ಅಣ್ಣಂದು ಬಿಜಿ. ಕೇಕ್ ನೋಡಿ ಗೈಸ್ ಯಾವ ಲೆವೆಲ್ ಮಾಡ್ತಾನೆ ಉದಯ್. ಫುಲ್ ತಂದೆ ಮೇಲೆ ಅಭಿಮಾನ. ಜೀವ ಜೀವ ನಮ್ ದೈವ ಕಣು ಇವನು ಅಂತ. ಪವರ್ ಆಫ್ ಗೌರ್ಮೆಂಟ್ ಆಫೀಸರ್, ಪವರ್ ಆಫ್ ಗೌರ್ಮೆಂಟ್ ಎಂಪ್ಲಾಯಿ. ನೋಡಿ ಗೈಸ್, ನೀವು ಗೌರ್ಮೆಂಟ್ ಕೆಲಸ ಇದ್ರೆ ಈ ಥರ ನಿಮಗೆ ಇಜ್ಜತ್ ಸಿಗ್ತಾಯಿತ್ತು, ಗೌರವ. ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಕೆಲಸ ಸಿಗಲ್ಲ. ಉದಯ್ ಅವ್ರ ತಂದೆ ಅದನ್ನು ಅಚೀವ್ ಮಾಡಿ ಇವಾಗ ರಿಟೈರ್ ಆಗಿದ್ದಾರೆ. ಆಯ್ತು ಅಣ್ಣ. ಬ್ಲೇಸರ್ ಹಾಕೊಂಡವ್ರೆ, ಟೈರಲ್ಲೇ ಅವರೇ. ಕೇಕ್ ಕಟ್ ಮಾಡೋ ಕ್ಷಣಗಳನ್ನು ಗೈಸ್, ಇದು MC ಶೌರ್ಯ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅವರು ಪ್ರತಿಯಲ್ಲಿ ಬೇರೆ ಮಾಡ್ತಾರೆ. ಅಂಕಲ್ ಆಡಿ ಸಕದ ಆಡ್ತಾ ಇದ್ದೀರಾ. ಓಯ್ ನಮಸ್ತೆ 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 ಏನು ಬರ್ಲಿ ಬರ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ಅಂಕಲ್ ಅವ್ರೂರು ದೇವ್ರ ಅಪ್ಪನ ಬಗ್ಗೆ ಆಡ್ತಾರೆ. ಅವತ್ತಾರು ಈ ಥರ ರಿಟೈರ್ಮೆಂಟ್ ಫಂಕ್ಷನ್ ನೋಡಿ ನಿಮ್ಮ ಜೀವನದಲ್ಲಿ. ಗಂಡರ ಗಂಡ ಬೇರ ಪ್ರಚಂಡ ಕಾಮನಾಯ್ಕನಾಡಿದ ಊರು ಇದು. ಗಂಡರ ಗಂಡ ಬೇರ ಪ್ರಚಂಡ ಕಾಮನಾಯ್ಕನಾಡಿದ ಊರು ಇದು. ಸತ್ಯ ಸಾಹಿತ್ಯ ಹೆಂಗೆ ಹೆಂಗೆ ಸಾಹಿತ್ಯ ನಡಗಿರಿ ಎಂದನು ಮಾಡಿ. ನ್ಯಾಯ ನೀತಿ ನಡಗಿರಿ ಎಂದನು ಅವನೇ ನಮ್ಮ ಕಾಮನಾಯ್ಕನು. ಅಂಕಲ್ಗೆ ಸನ್ಮಾನ ಮೇಲೆ ಸನ್ಮಾನ. 60 ವರ್ಷ ಕಷ್ಟಪಟ್ಟು ದುಡ್ಡಿರೋದಕ್ಕೆ ಏನು ಮಗ ಅವತ್ತು ಅದ್ದೂರಿ ಸಮಾರಂಭ ಜೀವನದಲ್ಲಿ ನೆನ್ಸ್ಕೋಬೇಕು. ಔಟ್ಫಿಟ್ ಸಖತ್ತಾಯ್ತು ಮಗ. ಎಲ್ಲರೂ ರಾಕಿ ಬಾಯಿಂದ ಇನ್ಸ್ಪೈರ್ ಆಗಿರೋದು ಔಟ್ಫಿಟ್. ಹಂಗೆ ಐತೆ, ಒಂಚೂರು ಮರುಣ್ ಆಗೋಯ್ತು. ಫುಲ್ ರೆಡ್ ಹಾಕಿದ್ರೆ ಸೇಮ್ ರಾಕಿ ಬಾಯ್. ವಿಚಾರ ಮಗ ಬಿದ್ದೋಗ್ಬಿಟ್ಯಾ? ಅದನ್ನೇ ಹೇಳ್ತಾ ಇರೋದು. ಕೇಕ್ ಇಲ್ಲ ನಮಗೆ. ಕೇಕ್ ಪಡ್ಚಮಗ 2 ಸ್ಟೆಪ್ ಇತ್ತು. ಕಾಳಿನಾ? ನಮ್ಗೊಂದು ಪೀಸ್ ಕೊಡ. ಅಲ್ಲಿಂದ ಬೈದ್ವಿ. ಟಿಪಾಯ್ ಮೇಲೆ ಇನ್ನೂ ಸುಮಾರು ಕೇಕ್ ಬತ್ತ. ಗೈಸ್, ಊಟಕ್ಕೆ ಬೈದೀವಿ. ಊಟಕ್ಕೆ ಉಣ್ಣಾಕ ಬಂದೀವಿ. ಉಣ್ಣಾಕ ಶಿವಕುಮಾರ್ ಯಾಕೆ ಮಗ ಬೇಜಾರಾಗಿದೆಯಾ? ಬೇಜಾರೇನಿಲ್ಲಪ್ಪ. ಯಾಕೆ ಉದಯ್ ಜೊತೆಗೆ ಬರಲಿಲ್ಲ ಅಂತ ಒಂದು ಬೇಜಾರು. ಅಯ್ಯೋ ಅಯ್ಯೋ, ಅವ್ನು ಬಿಸಿ ಆಗೋನೆ ಅಲ್ಲಿ. ಇಲ್ಲದೆ ಇದ್ರೆ ಏನು ಬೇಜಾರು. ಡಂಗಾಣಿ ಆಟ ಆಡುವುದಂದ್ರೆ ಏನು? ಸಚಿನ್ ನೋಡ್ ಕಲೀರಿ. ಶಿವಕುಮಾರ್ ನೋಡ್ ಕಲೀರಿ. ಹೇಳಕ್ಕೆ ಹೇಳ್ತಿಲ್ಲ, ಗೊತ್ತಾಗಲ್ವೇನೋ. ಇಲ್ಲ ಯಾಕೆ ಹಿಂಗೆ ಡಂಗಾಣಿ ಆಡ್ತಿಲ್ಲ ಶಿವಕುಮಾರ? ನಾನೇನು ಜನಕ್ಕಾಗಲ್ಲ. ಬೇಜಾರೈತೆ ಉದಯ್ ಬಂದಿಲ್ಲ ಅಂತ. ಹೌದು, ಒಂದು ಪೀಸ್ ಕಮ್ಮಿ ತಿಂತೀಯಾ? ಕಮ್ಮಿ ಆಗ್ತಾನೆ. ಆಗ್ತಷ್ಟು ತಿಂತೀನಿ. ಅವ್ನು ಬಂದ್ರೆ ಜಾಸ್ತಿ ತಿನ್ನುವೆ. ಹಾಕ್ಸ್ಕೊಬೋದಾಯ್ತಲ್ಲ. ಅಯ್ಯೋ, ಈಗ ಅರ್ಥ ಆಯ್ತಲ್ಲ ನನಗೆ. ಹಿಂಗೆ ಮಾತ್ರ ಒಪ್ಕೊಂಡ್ಬಿಡ್ತೀರಲ್ವಾ? ಒಪ್ಕೋತೀವಿ. ವಿಜಯ್ ಅಂದ್ರೆ ನಂಗೆ ಹೇಳಿರೋದು. ಎಲ್ಲ ಮಕ್ಕ ನೋಡ್ತವ್ರು, ಯಾಕೆ ಹಿಂಗೆ ಆಡ್ತಾರೆ ಇವು ಅಂತ. ಡಂಗಾಣಿ ಆಟ ಆಡ್ತಾವ ಶಿವಕುಮಾರ್ ಅಂತ ನೋಡ್ತಾರೆ. ಗಂಡು ಊಟ ಮಾಡೋ ಅಂದ್ರೆ ಹಿಂಗೆ ಗುರು. ಮುಂಚೆನೆ ಪ್ಲಾನ್ ಮಾಡಿ ಪಿನ್ ತಗೊಂಡ್ಬಿಟ್ಟಿದ್ಯಲ್ಲ ನೀನು. ಗೊತ್ತು. ಯಪ್ಪ ಇಲ್ಲ, ಎಂತ ಒಳ್ಳೆ ಮಗ. ನೈಸ್, ಅಪ್ರಿಷಿಯೇಟ್. ಬಂದಿಲ್ಲಿ ಕಾಮನಾಯಕಳಿ ಮೋರಿ ಮೇಲೆ ಕೂತಿದ್ದೀರ. ಇಲ್ಲಿ ನಾವು ಎಷ್ಟು ವರ್ಷದಿಂದ ಮಗ ಬಂದಿದ್ದು? 2022 ಬಂದಿದ್ದು. ಬಂದಾಗ ಏನೇನು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ತೋರಿಸ್ತಾ ಇದ್ವಿ. ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ವಿ. ಸಚಿನ್ ಎಲ್ಲೆಲ್ಲಿ ಏನೇನು ಆಟ ಆಡ್ತಾ ಇದ್ದೀರಿ. ಉದಯರೂರಲ್ಲಿ ಒಂದು ಹಬ್ಬ ಇತ್ತು 2022 ಬಂದಿದ್ದು. ಅವಾಗ ಬಂದಿದ್ದು ಮೆಮೊರೀಸ್ ಹೇಳ್ತಾ ಇದೀವಿ. ಅದು ಆಮೇಲೆ 2020 ಬಂದಿದ್ದೋ ಕಣಪ್ಪ. ಅಯ್ಯೋ ಬೈದಲ್ಲ ಕಾರ್ ತಗೊಂಡು. ಅದೊಂದು ಗಾಳಿಪಟ ಸಾಂಗು ಪಟ್ಟ. ಅಯ್ಯೋ ಅದೇನು ಹೆಂಗ್ ನೆನಪಿರೋದು? ಇನ್ನೊಂದ್ಸತಿ ಯಾವಾಗ ಬಂದಿರಿ? 2022 ಅಲ್ಲಿ ಉದಯ ಮನೆಯಲ್ಲಿ ಹಬ್ಬ ಇತ್ತು. ನೈಟ್ ಬಂದು ಒಳಗೆ ಉಳ್ಕೊಂಡಿದ್ವಿ. ಅವಾಗ
ಅದ್ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಗಾಳಿಪಟ ಸಾಂಗ್ ಅದೇನೆ. ಅದಲ್ಲ, ಅದಾದ್ಮೇಲೆ ರಿಯಲ್ ಬಂದಿದ್ದು ನಾವು 2 3 ಗೊತ್ತಿಲ್ಲ. ನಾವು ಇದಕ್ಕೆ ಹೋಗಿದ್ಮಲ್ಲಮ್ಮ ಮ್ಯಾಚು RCB ಮತ್ತು CSK ಮ್ಯಾಚು. ಅವಾಗ ಟಿಕೆಟ್ ಸಿಕ್ಕಿದೆ ಅಂತ ಇವ್ರಿಗೆಲ್ಲ ಹೇಳಿದ್ದೆ, ಟಿಕೆಟ್ ಸಿಕ್ಕೈತೆ ಮ್ಯಾಚ್ ಹೋಯ್ತಿದೀನಿ ಅಂತ ಹೇಳಿದ್ದೆ. ಮಾರ್ಕೆಟಿಂಗ್ ಕೆಲಸ ಮಾಡಿದ್ನೆಲ್ಲ ಬಂದೆ ಇಲ್ಲಿ ಹಾ ಸ್ವಲ್ಪ ಹೊತ್ತು. ಗೈಸ್, ಉದಯ್ ಮನೇಲಿ ಸಂಭ್ರಮಾಚರಣೆ ಇನ್ನೂ ಮುಗ್ದಿಲ್ಲ. ಮುಗೀತು ಅಂತ ಅಂಕಲ್ ಹೇಳಿದ್ರಲ್ಲ ನೀವು ಮಳೆ ಬರಬಾರ್ದು ಅಂತ ಊಟ ಗಂಟ ಆಟ ಕಟ್ಟಿದ್ರಂತೆ. ಮಳೆ ಬರಲ್ಲ ಅಂದ್ರೆ ಬೋಕಿಲ್ಲ ಅಷ್ಟೇ. ಊಟ ಮುಗೀತು. ಸೂಪರ್. ಮುಂದಿನ ಮದುಮಗ ಉದಯ್ ಶಂಕರ್ಗೆ. ಉದಯ್ ಬತ್ತಿ ಕಣಪ್ಪ, ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಅಪ್ಪಾಜಿ ಚೆನ್ನಾಗಿ ನೋಡ್ಕೊ, ರಿಟೈರ್ಮೆಂಟ್ ಆಗೋರಿ ಅಂತ. ಬಾರ ಓಲಿ ಬಾಯ್ ಮಾಡ ನಮ್ಗೆ. ಅಪ್ಪಾಜಿದು ರಿಟೈರ್ಮೆಂಟ್ ದುಡ್ಡು ಹುಷಾರ್. ಎಷ್ಟು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಾಯ್ತು. ಗೈಸ್, ಮೊದಲ ಬಾರಿಗೆ ನಮ್ಮ ಮಾವ ನಮ್ಮ ತಾರಾಕ್ಸ್ನ ಓಡಿಸ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಿ ಅಲ್ಲೇ ಕ್ಯಾಮ್ರಾ ನೋಡಿ. ಬ್ಲೂ ಲೈನ್ ಇದೆ ಶರಜನ್. ನಂದು The vehicle door is open. Please close. ಹಿಂದೆ ಹಿಂಗ್ ಮಾಡಿ ರಿವರ್ಸ್ ಹಾಕ್ಬೇಕಲ್ಲ. ರಿವರ್ಸ್ ಹಾಕ್ಬೇಕಾ, ಅದು ಇದು ಮಾಡ್ಬಿಟ್ಟು ಹಾಕ್ಬೇಕು. ಏನ್ ಮಾಡ್ತೀರಿ ಮನೆಯೊಳಗೆ? ಇದ್ರೆ ಆಯ್ತಿಲ್ಲ, ನಾನಲ್ಲ ಯಾಕೆ ಬರಲಿ ಇಲ್ಲಿ ಬಿಡೋದನ್ನ. ನಮ್ಮ ಮನೆ ನೋಡಿ ಬಂತು. ಅಲ್ಲೊಂದು ರೌಂಡ್ ಹಾಕ್ಸಿ ಬರ. ನೀವು ಹಳ್ಳಿ ಕಟ್ಟೆ ಹೆಂಗೆ ತೋರಿಸಿ. ಹಳ್ಳಿ ಕಡೆ ಹೋಯ್ತು ಬರೀ ಕಟ್ಟೆ ಐತೆ ಅಷ್ಟೇ. ಹೆಂಗೈತೆ, ಚೆನ್ನಾಯ್ತು ಓಡ್ಸಕ್ಕೆ? ಮನೆ ಮುಂದೆ. ಮನೆ ಇನ್ನು ಅಲ್ಲೇ ಬಂದಿಲ್ಲ ತಡ್ರಿ, ಮನೆ ಮುಂದೆ ಹೋಗಲ್ಲ ನಾವು. CR ತಗೊಂಡು ಈ ಕಾರ್ ನನಗೆ ಕೊಡು. ನೀನೆಲ್ಲ ಒಂದೇ ರಿವರ್ಸ್ ಗೇರ್ ಒಂದು ಸ್ವಲ್ಪ ಮುಂದೆ. ನನಗೆ ಕಾನ್ಶಿಯಸ್ನೆಸ್ ಅಲ್ಲಿ ಚರಂಡಿ ಇತ್ತು. ಮಾಮೂಲಿ ರಿವರ್ಸ್ ಗೇರ್ ಒಂಚೂರು ಪ್ರೆಸ್ ಮಾಡಿ ಹಾಕೋದು ಬಿಟ್ರೆ ಇನ್ನೇನಿದೆ ಇಲ್ಲಿ? ಇನ್ನೇನಿಲ್ಲ, ಆರಾಮಾಗಿ ಓಡಿಸ್ಬೋದು. ಸೂಪರ್, ಪರ್ಫೆಕ್ಟ್. ಎಲ್ಲಿದೆ? ಇದು ಹಿಂಗಲ್ವಾ? ನ್ಯೂಟ್ರಲ್ ಆಯ್ತು ಅಷ್ಟೇ. ಬಿಡಿ ಬಿಡಿ, ನ್ಯೂಟ್ರಲ್ ಅಲ್ಲೇ ಇರ್ಲಿ. ಹ್ಯಾಂಡ್ ಬ್ರೇಕ್ ಅಲ್ಲಿ ಹೆಂಗೆ ಹಿಂಗ? ಹಾಂ, ಹಂಗೆ ಹಾಕಿದ್ರೆ ರಿವರ್ಸು. ಬಿಡಿ ಹಾಕ್ತೀರಾ? ಸಾಕು ಬಿಡಿ, ಹಿಂಗಿರ್ಲಿ. ಬೇಡ ಬಿಡಿ, ಹಿಂಗೆ ನಿಂತಿರ್ಲಿ. ಗೈಸ್, ನಾವು ಚನ್ನರಾಯಪಟ್ಟಣದಿಂದ ಡೈರೆಕ್ಟ್ ನಮ್ಮೂರು ಹೊಸೂರಿಗೆ ಬಂದಿದ್ದೀವಿ. ನಮ್ಮ ಅಪ್ಪನ ಮೀಟ್ ಮಾಡೋಣ ಅಂತ ಬಂದ್ರೆ ಇಡೀ ಹೋಲ್ ಫ್ಯಾಮಿಲಿ ಇಲ್ಲಿಗೆ ಬಂದಿದೆ. ಸೊ ಎಲ್ಲರೂ ಸಿಕ್ಕಿದ್ರು. ಅನ್ಎಕ್ಸ್ಪೆಕ್ಟೆಡ್ ಮೀಟು. ನಮ್ಮ ಅಕ್ಕ, ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಬಾವ ಎಲ್ಲರೂ ಇಲ್ಲಿದ್ದಾರೆ. ಅಣ್ಣ, ನಮ್ಮ ಪಪ್ಪ ನೋಡಿ, ಇವ್ರು ಬರ್ದೇ ಹೋದ್ರೆ ಬೈತಾರೆ ಅಂತ ಬಂದಿದ್ದು. ನೋಡಿದ್ರೆ ಎಲ್ಲರೂ ಸಿಕ್ಕಿದ್ರು. ಆ್ಯಂಡ್ ಇದು ನಮ್ಮ ಹಳೆಯ ಮನೆ, ನಮ್ಮ ತಾತನ ಮನೆ ಇದು. ಸೊ ನಾವು ಇಲ್ಲೊಂದು ಫ್ಯಾಮಿಲಿ ಫೋಟೋ ಕ್ರಿಯೇಟ್ ಮಾಡೋಣ ಅಂತ ಫೋಟೋಗೆಲ್ಲ ನಿಂತ್ಕೋತಾ ಇದ್ವಿ. ಸನ್ಸೆಟ್ ಆಗ್ತಾ ಇದೆ. ತುಂಬಾ ಹೊತ್ತಾಯ್ತು ಬಂದು. ಅಲ್ಲಿ ಹೊಲ್ದ ಹತ್ರ ಹೋಗಿ ಶರು ಮನೆಗೆ ಹೋಗಿ ಇಲ್ಲಿಗೆ ಬಂದಿದ್ದು. ನಿಂತ್ಕೊಳ್ಳಿ ಎಲ್ಲ, ನೋಡೋಣ ಹೆಂಗೆ ನಿಂತ್ಕೊತೀರ. ಹಾಂ, ನಿಂತ್ಕೊಳ್ಳಿ ಅವರು. ನಿಂತ್ಕೊಳ್ಳಿಲ್ಲ ಫಸ್ಟು. ಸೀನಿಯರ್ ಸಿಟಿಸನ್ಸ್ ಎಲ್ಲ ಮುಂದೆ ಬನ್ನಿ. ಮನೆ ಬರತ್ತಾರ. ಹಾಂ, ಹಾಕೊಡ್ತೀನಿ. ಅಲ್ಲೇ ಒಂಚೂರು ಅಲ್ಲೇ ತೆಗಿಯಕಾಯ್ತು, ಅಲ್ಲೇ ಮಾಡೋ. ಬಂದೇನಕ್ಕ ನಿಮ್ಮೂರಿಗೆ, ನಿಮ್ಮ ಮನೆಗೆ, ನಿಮ್ಮ ಗೂಡ್ಗೆ. ಅಪ್ಪನ ಮನೆಯಲ್ಲ ಸುತ್ಕೊಂಡು ಅಪ್ಪನ ಜೊತೆ ತಾರಾಕ್ಸಲ್ಲಿ ರೌಂಡ್ ಹೊಡ್ಕೊಂಡು ಇವತ್ತು ಮಜಾ. ಗೈಸ್, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಎಲ್ಲ ರೌಂಡ್ ಹಾಕೊಂಡು ಬಂದು ಸಾಕಾಗೈತೆ. ಸಂಡೇ ಅಂತೂ ಯಪ್ಪ ಫುಲ್ ಟ್ರಾವೆಲ್ ಡೇ. ಸಾಕಾಯ್ತು ಟ್ರಾವೆಲ್ ಮಾಡಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.